ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮನುಷ್ಯನ ಹತ್ತಿರ ಎಷ್ಟೇ ಕೋಟಿ ಹಣವಿದ್ರು ತಾನು ಕೊನೆಗೆ ಸೇರಬೇಕಾದಂಥ ಸ್ಥಳ ಮಣ್ಣೇ ಹೊರತು ಅರಮನೆಯಲ್ಲ. ಇಡೀ ಪ್ರಪಂಚದಲ್ಲೇ ಔಷಧಿ ಇಲ್ಲದ ಏಕೈಕ ರೋಗ ಅಂದ್ರೆ ಅದು ಹೊಟ್ಟೆ ಕಿಚ್ಚು. ಅದು ಇಡೀ ದೇಹವನ್ನೇ ಸುಡುತ್ತದೆ. ಹುಷಾರ್. ಕೋಪ ಬಂದಾಗ ತಪ್ಪು ಯಾರದೇ ಆಗಿರಲಿ, ಮತ್ತೆ ಮಾತು ಪ್ರಾರಂಭವಾಗುವುದು ನಿಜವಾದ ಪ್ರೀತಿ ಇರುವವರಿಂದ ಮಾತ್ರ. ಸಂಬಂಧ ಚೆನ್ನಾಗಿರುವಾಗ ಎಲ್ಲ ವಿಷಯಗಳನ್ನ ನಿನಗೆ ಹೇಳ್ತಾರೆ. ಅದೇ ಸಂಬಂಧ ಕೆಟ್ಟಾಗ ನಿನ್ನ ವಿಷಯಗಳನ್ನ ಎಲ್ಲರಿಗೂ ಹೇಳ್ತಾರೆ. ಸಂಬಂಧಗಳು ಬಟ್ಟೆಯಂತೆ, ಒಮ್ಮೆ ಹರಿದ್ರೆ ಮುಗೀತು. ನೀವೆಷ್ಟೇ ಹೊಲಿಗೆ ಹಾಕಿದ್ರು ಹರಿದ ಗುರುತು ಹೋಗಲ್ಲ. ದಾರಿ ತಪ್ಪುವುದು ಅಪರಾಧವಲ್ಲ, ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೂ ಅದೇ ದಾರಿಯಲ್ಲಿ ಸಾಗುವುದು ತಪ್ಪಾಗ್ತದೆ. ಯೋಗ್ಯತೆಗೂ ಮೀರಿ ಪ್ರೀತಿ ನೀಡಬೇಡಿ. ಮೂರನೇ ವ್ಯಕ್ತಿ ಪ್ರವೇಶವಾದಾಗ ನಿನ್ನನ್ನೇ ಅಯೋಗ್ಯರಿಗಿಂತ ಕೀಳಾಗಿ ಕಡೆಗಣಿಸೋರು ಒಂದಿನ. ತನ್ನವರೇ ತನ್ನ ಮಾತನ್ನು ಕೇಳದಿದ್ದಾಗ ಹೆಣ್ಣಿನ ಮನಸ್ಸಲ್ಲಿ ಉಳಿಯೋದು ಒಂದೇ, ಮೌನ. ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡ್ಬೋದು. ಭಗವಂತನ ಮೇಲೆ ಭರವಸೆ ಇಟ್ಟವರು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಆಸೆ ಪಟ್ಟು ನಿರಾಸೆಯಾಗುವುದಕ್ಕಿಂತ ಆಸೆನೆ ಪಡದೆ ಮೌನವಾಗಿರೋದು ಒಳ್ಳೇದಲ್ವಾ? ಭೂಮಿಗೆ ಭಾರ ಆದ್ರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗಬಾರ್ದು. ಜೀವನಕ್ಕೆ ಬೆಲೆ ಇರಲ್ಲ. ಯಾರೆಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು, ನಾವು ನಮ್ಮ ಸ್ವಾಭಿಮಾನ ಬಿಡಬಾರ್ದು. ಯಾಕಂದ್ರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರ ಒಳ್ಳೆಯ ಬದುಕು ನಮ್ಮದಾಗಬಾರ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾರನ್ನಾದ್ರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾಕಂದ್ರೆ ಪ್ರತಿಯೊಬ್ಬರೂ ತಮ್ಮ ಭಾವನೆಗಳನ್ನ ಹೇಳಲು ಸಾಧ್ಯವಿಲ್ಲ. ಬಡವನೆಂದು ಚಿಂತಿಸಬೇಡ. ದುಡಿಮೆ ನಿಯತ್ತಾಗಿದ್ರೆ ನೀನು ಕೂಡ ರಾಜನೇ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.